ನಮಸ್ಕಾರ. ಇದು ನಿಮ್ಮ ಸೋಲ್ ಸೂತ್ ಸ್ಪೀಕ್ಸ್ ಕನ್ನಡ ಪಾಡ್ಕಾಸ್ಟ್. ಇವತ್ತಿನ ಟಾಪಿಕ್ ಮುಂಗಾರು ಮಳೆ ಆರಂಭ. ಕೆಲವು ಋತುಗಳು ಕೇವಲ ಹವಾಮಾನವನ್ನಷ್ಟೇ ಬದಲಾಯಿಸುವುದಿಲ್ಲ, ಮನಸ್ಸನ್ನು ಬದಲಾಯಿಸುತ್ತವೆ. ಅವುಗಳಲ್ಲಿ ಮುಂಗಾರು ಮಳೆಯೂ ಒಂದು. ತುಂಬ ದಿನಗಳಿಂದ ಬಿಸಿಲಿಗೆ ಸುಟ್ಟ ಭೂಮಿಯ ಮೇಲೆ ಮೊದಲ ಮಳೆಯ ಹನಿ ಬೀಳುವ ಕ್ಷಣ, ಅದರ ಸೌಂದರ್ಯವೇ ಬೇರೆ. ಮಣ್ಣಿನ ಸುಗಂಧ, ತಂಪಾದ ಗಾಳಿ, ಮನೆಯ ಕಿಟಕಿಯ ಮೇಲೆ ಬೀಳುವ ಮಳೆಯ ಹನಿಗಳ ಸದ್ದು, ಇವೆಲ್ಲವೂ ಸೇರಿ ಮನಸ್ಸಿಗೆ ಒಂದು ವಿಚಿತ್ರವಾದ ನೆಮ್ಮದಿಯನ್ನು ಕೊಡುತ್ತವೆ. ಮಳೆ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ನೆನಪು. ಕೆಲವರಿಗೆ ಬಾಲ್ಯದ ನೆನಪು, ಮಳೆಯಲ್ಲಿ ನೆನೆದು ಆಟ ಆಡಿದ ದಿನಗಳು, ಕಾಗದದ ದೋಣಿ ಬಿಟ್ಟ ಸಂಭ್ರಮ, ಶಾಲೆಗೆ ಛತ್ರಿ ಹಿಡಿದು ಹೋದ ಕ್ಷಣಗಳು. ಇನ್ನು ಕೆಲವರಿಗೆ ಮಳೆ ಅಂದರೆ ಕಿಟಕಿಯ ಪಕ್ಕದಲ್ಲಿ ಕುಳಿತು ಒಂದು ಬಿಸಿ ಕಾಫಿ ಕುಡಿಯುತ್ತಾ ಆಲೋಚನೆಗಳಲ್ಲಿ ಕಳೆದು ಹೋಗುವ ಸಮಯ. ಮತ್ತು ಕೆಲವರಿಗೆ ಮಳೆ ಅಂದರೆ ಹಳೆಯ ನೆನಪುಗಳ ಮರುಪ್ರವೇಶ. ಬಹಳ ದಿನಗಳಿಂದ ಮರೆತಿದ್ದ ಕೆಲವು ಕ್ಷಣಗಳು ಮಳೆ ಬಂದಾಗ ಮತ್ತೆ ಮನಸ್ಸಿನಲ್ಲಿ ಮೂಡುತ್ತವೆ. ಆದರೆ ಮಳೆ ನಮಗೆ ಒಂದು ಪಾಠವನ್ನೂ ಹೇಳುತ್ತದೆ. ಎಷ್ಟೇ ಕತ್ತಲೆ ಮೋಡಗಳಿದ್ದರೂ ಅದರ ನಂತರ ಭೂಮಿ ಹಸಿರಾಗುತ್ತದೆ. ಅದೇ ರೀತಿ ಜೀವನದಲ್ಲೂ ಕಷ್ಟಗಳು ಬಂದಾಗ ಎಲ್ಲವೂ ಮುಗಿದು ಹೋಯಿತು ಅನಿಸಬಹುದು. ಆದರೆ ಕೆಲವೊಮ್ಮೆ ಆ ಕಷ್ಟಗಳೇ ಹೊಸ ಆರಂಭಕ್ಕೆ ಕಾರಣವಾಗುತ್ತವೆ. ಮುಂಗಾರು ಮಳೆ ಕೇವಲ ನೀರಲ್ಲ, ಅದು ಭರವಸೆ, ಅದು ಹೊಸತನ, ಅದು ಪ್ರಕೃತಿಯ ಒಂದು ಸುಂದರ ನಗು. ಹಾಗಾಗಿ ಇಂದು ಮಳೆ ಬಂದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಕಿಟಕಿಯ ಹತ್ತಿರ ಕುಳಿತು ಆ ಮಳೆಯ ಸದ್ದನ್ನು ಕೇಳಿ, ಆ ಕ್ಷಣವನ್ನು ಅನುಭವಿಸಿ. ಯಾಕಂದ್ರೆ ಜೀವನದ ಸುಂದರ ಕ್ಷಣಗಳು ಹೆಚ್ಚಾಗಿ ಇಂತಹ ಸರಳ ಸಂಗತಿಗಳಲ್ಲಿ ಅಡಗಿರುತ್ತವೆ. ಮುಂಗಾರು ಮಳೆಯಂತೆ ನಿಮ್ಮ ಜೀವನದಲ್ಲೂ ಹೊಸ ಹಸಿರು, ಹೊಸ ಸಂತೋಷ, ಹೊಸ ಭರವಸೆ ಮೂಡಲಿ. ಧನ್ಯವಾದಗಳು. ಇದು ನಿಮ್ಮ ಸೋಲ್ ಸೂತ್ ಸ್ಪೀಕ್ಸ್ ಕನ್ನಡ ಪಾಡ್ಕಾಸ್ಟ್.